ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ. ಇವತ್ತು ವಿಷಯ ಏನಪ್ಪ ಅಂತ ಹೇಳಿದ್ರೆ ಕಾಲೇಜ್ಗೆ ಹೋಗ್ತಿದ್ದೀನಿ. ಕಾಲೇಜ್ಗೆ ಹೋಗಿ ಎಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ ಬನ್ನಿ ಗೈಸ್. ಬಸ್ ಹತ್ತಕ್ಕೆ ನಿಂತಿದ್ದೀನಿ ಇವಾಗ ಗೈಸ್. CBS ಬಂದೈತಿ. ಇವಾಗ ಮೂವಿಗೆ ಹೋಗ್ತಿದ್ದೀವಿ. ಆದರೆ ಹೋಗ್ತೀವಿ ಇಲ್ಲ ಅಂದರೆ ನೋಡೋಣ. ನೋಡ್ರಿ ಯಾವ ಥರ ಬರ್ತಾರೆ. ಹಿಂದೆ ಗೊತ್ತೈತೆ ನಮ್ಮ ಬಾಸ್ ನಿಂತವ್ರೆ ಇಲ್ಲಿ. ಇಲ್ಲ ಯಾರೋ ವೈಟ್ ಶರ್ಟ್ ಇರೋ ಒಂದು ಚೆನ್ನಾಗಿ ಮಾತಾಡ್ತಾರೆ ಅಂತ ಕಮೆಂಟ್ ಹಾಕೋರಲ್ಲ. ನಿಜ ಏನೋ ನೀವೆಲ್ಲ ಮೂವಿ ಬಂದ್ರಿಯಾ? ಮತ್ತೆ ಕೊಡ್ರಿ ಮತ್ತೆ ಕಾಸನ್ನ. ನಾವು ಇದೀವಿ ಮೂವಿಗೆ. ಹುಡುಗಿ ಏನ್ಕ ಸಾಯ್ತಾವನ ಎಲ್ಲ ಸಿಂಗಲು ಗೈಸ್. ಇವ್ನಿಗೆ ಯಾರೋ ಕಿಸ್ ಕೊಡ್ಬೇಕಂತೆ ನೋಡ್ರಿ. ಕಿಸ್ ಕೊಡೋರು ಇವ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ನು ID ಮೆನ್ಷನ್ ಮಾಡ್ತೀನಿ, ಬಂದು ಕಿಸ್ ಕೊಡ್ರಿ. ಸುಂದ್ರ ಕರ್ಗಿರೋದೇ ತಪ್ಪ. ನಾನು ಏನ ನನ್ ಕರ್ಗಿರೋದೇ ಗೈಸ್. ಇನ್ನೊಬ್ರು ಜನ ನೋಡ್ರಿ, ಇಷ್ಟು ಜನ ಹೋಗಿದ್ದೀವಿ. ಇನ್ನೊಬ್ಬ ಬರ್ತಾನೆ ನೋಡವ, ಅವ್ನು ಬರೋ ಡೌಟು ಆದರೂ ಬರ್ತೀನಿ ಅಂತ ಹೇಳಿದ್ದಾನೆ. ಇಲ್ಲ ನಿಮ್ಮೊಬ್ರು ಬಂದಿರಾ? ಬರಲ್ವಾ? ನಾನೇ ಬರಲ್ವಲ್ಲ ಗೈಸ್. ಯಾವ ಮೂವಿ ಅಂತ ಹೇಳ್ತೀನಿ ಬನ್ನಿರಿ. ಈಗ ಹೋಯ್ತಿದ್ವಿ ಮೂವಿಗೆ. ಇದೇನಪ್ಪ ಇನ್ನು ಕಾಲೇಜ್ ಹೋಯ್ತಾನೆ ಹೋಗಲ್ಲ ಅಂತ ತಿಳ್ಕೊಬೇಡ್ರಿ. ನಾನು ಕಾಲೇಜ್ಗೆ ಹೋಗ್ತೀನಿ. ಆದರೂ ಏನೋ ಮೂವಿ ಅಂದರೆ ಒಂದು ಸ್ವಲ್ಪ ಇಂಟ್ರೆಸ್ಟು. ಕನ್ನಡ ಮೂವಿ ಅಲ್ವಾ, ಹೋಗಲೇಬೇಕು. ಸ್ಲಿಪ್ಪರ್ ಹಾಕಲ್ಲ. ಕನ್ನಡ ಮೂವಿನ ಬೆಳೆಸಿ ಉಳಿಸಿ ಅಂತ ಹೇಳ್ಕೊತೀನಿ. ಬನ್ನಿ ಮೂವಿ ಹೋಗುವ ಗೈಸ್. ಮೂವಿ ಬಂದಿದ್ದೀವಿ. 4:30 ಐತೆ. ಇದು ನೋಡೋದು ಕೋಮಲ್ದು ಕೋಣನ ಚೆನ್ನಾಗಿಲ್ಲ. ಎಲ್ಲ ಸುಮಾರು ಫಿಲಮ್ ಎಲ್ಲ ನಾ ಮಾತಾಡ ರೆಕಾರ್ಡ್ ಮಾಡ್ಕೊಬಿಟ್ಟ. ಇಲ್ಲ ಸುಮಾರು ಸಲ ಯಾರು ಅವರು ಕೋಮಲ್ ಹಿಡ್ಕೊಬಿಡ್ತಾರೆ ನಿಮ್ಮನ್ನ. ಅದೇ ಕೋಣಲ್ಲಿ ಒಂದ್ ನಿಮಿಷ ಇರಲಿ. ದಿನಾಕರ ಅದೇ ಯೂಟ್ಯೂಬರ್ ಹೋಗಿ ಕೋಣೆ ಹುಡ್ಕಾಡ್ತಾನಲ್ಲ. ಕೋಣೆಯಲ್ಲಿ ನಂಬರ್ ಕೊಡು ತೋರ್ಸಲು ಕೊಡು ಮಚ್ಚ. ನನ್ಗೈದ್ ಮಾಡ್ತೇವೆ. ಯಾವ ಕಾಲೇಜ? ಬನ್ಮಯಸ್ ಇವನು ಉದಯಗಿರಿ. ಕೋಣ ಮೂವಿ ಬಂದು 4:30 ಐತೆ. 7:30 ಐತೆ. ಇದು ನೋಡಿದ್ರೆ ಯಾವುದೋ ಇವತ್ತು ರಿಲೀಸ್ ಆಗೈತೆ. ಯಾವುದು ಗದಾ ಕೇಸರಿ. 10:30ಕ್ಕೆ 1:30ಕ್ಕೆ ಶೋ ಇರೋದು. ಇದು ಯಾವ್ದಕ್ಕೆ ಹೋಗೋ ಅಂತ ತಲೆಗಿಡ್ತೈತೆ ನೋಡ್ರಿ. ಹೀರೋಯಿನು ಗೈಸ್ ಸಿಕ್ಕಾಬಟ್ಟೆ ಬೇಜಾರು. ಅವ್ನು ನೋಡ್ರಿ ಇಲ್ಲಿ ಒಬ್ಬೊಬ್ಬನೇ ಅವ್ನು ನಿಂತಿರೋದ. ಮೂವಿ ಬಂದ್ಬಿಟ್ಟು ಅವನು ಇಲ್ಲ ಗಾಡು ಡಾಗ್ ಎರಡು ಒಂದೇ. ಡಿಒಜಿ ಡಾಗು ಅಷ್ಟೇ. ಉಲ್ಟಾ ಬಂದ್ರೆ ಡಾಗು, ಮುಂದೆ ಗಾಡು. ಹಾಯ್ ಎಲ್ಲೋ ಇರ್ಬೇಕಾಯ್ತಣ್ಣ ನೀವು. ನಿಜ ಎಲ್ಲೋ ಇರ್ಬೇಕಾಯ್ತಣ್ಣ. ಅದ್ನ್ಯಾಕ ರೆಕಾರ್ಡ್ ಮಾಡ್ತೇವೆ ಬಿಡಲ್ಲ ಆಯ್ತಲ್ಲ ಅಷ್ಟೇ. ಅಣ್ಣ ಪಾಯ್ತಾಗ್ಬಿಟ್ಟ. ಕೇಳವ ನೋಡವ ಬಿಡ್ತಾರೆ ಏನೋ ಗೊತ್ತಿಲ್ಲ. ಅಂದ್ರೆ ಥಿಯೇಟ್ರಲ್ಲಿ ಹೆಂಗಾರ ಕೇಳ್ಕೋ ಬಿಡ. ಅಣ್ಣ ಕ್ವಾಣ ಮೂವಿಗೆ ಬಿಡ್ತಾರೆ ಅಲ್ವಾ? ಬಿಡ್ತಾರೆ ಅಲ್ವಾ ಒಳಗಡೆ ಕೇಳ್ಕೊಂಡ್ರೆ? ಏನ ಯೂಟ್ಯೂಬ್ ಮಾಡ್ದೆ. ಯೂಟ್ಯೂಬ್ ಅಣ್ಣ. ಮೂವಿ ಬಂದಿದ್ದೀರಾ? ಮೂವಿ ಬಂದಿದ್ದೀರಾ? ಕೋಣ ಅದ್ರಾಗ ಗುದ್ಬೇಕು. ಗುದ್ಬೇಕಾ? ಏ ಬಾಸ್ ಮುಂದೆ ಇವ್ರು ಬಂದ್ರು. 5 ನಿಮಿಷ ಯಾರನವರು? ಇವ್ರು ಯಾರೋ ಒಬ್ರು ಬಂದು ತಪ್ಪಿಸ್ಕೊಂಬಂದವ್ರ. ಅಣ್ಣ ನೀವು ಯಾವ ಮೂವಿ ಬಂದಿರೋದು? ಸರ್ ಎಲ್ಲ ಬಂದಿದೆ ಪಿಕ್ಚರ್. ಯಾವ ಪಿಕ್ಚರ್ ಅಣ್ಣ? ಪಿಕ್ಚರ್ ಬಂದಿದೆ ಅಣ್ಣ. ಯಾವ ಫಿಲಮ್ ಅಣ್ಣ? ಕೋಣ ನೋಡ ಅಂತ. ಕೋಣ ಚೆನ್ನಾಗಿದ್ದ? ಯಾವ್ದೋ ಕೋಣ ಅಂದ್ರೆ ಗಂಡಲ್ವಾ? ಗಂಡೋಣ ಅಂತ ನೋಡೋ ಅಂತ ಬಂದು. ಗಂಡೋಣ ಅದು ಹೆಣ್ಣಲ್ಲ. ಕೋಣ ಹೆಣ್ಣು ಅಲ್ಲ ಅಣ್ಣ, ಗಂಡು. ಕೋಣ ಹೇಳುವ ಅಣ್ಣ ಅವರಣ್ಣ ಗೊತ್ತಿರೋರ? ಎಲ್ಲ ಗೊತ್ತಿರೋರು ತಮಾಷೆ ಮಾತಾಡೋದು ಎಲ್ಲ ಬರ್ತಾರೆ. ಬರೀ ಅಜ್ಬಲ್ಲ ನೋಡಲ್ಲಿ ಕೋಣ ಸಾಕಾರ. ಓನರ್ ನೀವಂತಲ್ಲ ಕೋಣಗ? ನಾನು ನಾವೇ ಒಳ್ಳೆ ಹುಡುಗಿ ಬೀಳ್ತಾಳ ನಿನ್ಗ. ಯಾರಿಗೆ? ನಿನ್ಗ ಗೈಸ್ ಕೋಣ ಮೂವಿ ಕ್ಯಾನ್ಸಲ್ ಆಯಿತು. ಯಾಕಂದರೆ 4:15 ಶೋಗೆ ಇರೋದು ನೋಡ್ರಿ. ಗದಗ ಕೇಸರಿಗೆ ಹೋಗ್ತಿದ್ದೀವಿ. ಈಗ ಮೂವಿ ಲವ್ ಸ್ಟೋರಿ ಅಂತವ್ರೆ ನೋಡವ. ಬನ್ನಿ ಯಾವುದಾದ್ರೂ ಏನೋ ಹೋಗವ. ಕನ್ನಡ ಮೂವಿ ಅಲ್ವಾ,
ಕನ್ನಡ ಬೆಳೆಸಂತಿಲ್ಲ ಅಂತ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಉಳ್ಸಿ? ಕೇಳ್ಕೊತೀನಿ ಉಳಿಸಿ ಉಳ್ಸಿ ಅಂತ್ಯಾ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಬನ್ನಿ ಕನ್ನಡಕ್ಕೆ ಹೋಗುವ ಸತ್ಯ ಕನ್ನಡವೇ ಗೈಸ್ ಒಳಗಡೆ ಬಂದಾಯ್ತು ಮೂವಿ ಚೆನ್ನಾಗೈತೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೋಯ್ತಿದ್ದೀವಿ ಕನ್ನಡ ಮೂವಿ ಲವ್ ಮೂವಿ ತಾನೆ ಗೈಸ್ ನೋಡವ ಲವ್ ಸ್ಟೋರಿ ಲವ್ ಮಾಡ್ತಿರ್ಬೇಕು ಲವ್ ಮಾಡ್ಕೋಬೇಕಂತೆ ಥಿಯೇಟ್ರ್ ಓನರ್ ಹೇಳ್ತವ್ರೆ ಗೈಸ್ ಮೂವಿ ಸ್ಟಾರ್ಟ್ ಆಗೈತೆ ನೋಡೋ ಬನ್ನಿ ಯಾವ ಥರ ಇದೆ ನೋಡುವ ಗೈಸ್ ಇಂಟರ್ವ್ಯೂ ಮುಗಿದಾಯ್ತು ಮೂವಿ ಮಾತ್ರ ನೆಕ್ಸ್ಟ್ ಬ್ರೋ ಮೂವಿ ಮಾತ್ರ ಮಸ್ತ್ ಆಗೈತೆ ನೋಡೋರು ಗೈಸ್ ನೋಡ್ಬೋದು ಏನಿಲ್ಲ ಗೈಸ್ ಮೂವಿ ಮುಗಿದಾಯ್ತು ಇವಾಗ ಊರಿಗೆ ಹೋಗೋದೆ ಮಚ್ಚ ಮೂವಿ ಬಗ್ಗೆ ಏನು ಹೇಳ್ತೀಯಾ ಮಗ ಬೆಂಕಿ ಮೂವಿ ಮಚ್ಚ ಮಗ ಮೂವಿ ಮಾತ್ರ ಏನು ಹೇಳಿದೆ ಗೈಸ್ ನೋಡೋಕ್ಕೆ ಏನೋ ಟೈಮ್ ಪಾಸ್ ಗೈಸ್ ಮೂವಿ ಮಾತ್ರ ನೋಡಿ ಒಂದ್ಸಲಿ ಅಲ್ಲ ಮಗ ಬೇಕಾದ್ರೆ ಬಂದು ನೋಡಿ ನೀವು ಒಂದ್ಸಲಿ ಮೂವಿನ ಮೂವಿ ಹೆಸರಲ್ಲ ಗದಗೆ ಮಸ್ತ್ ಇದೆ ಮೂವಿ ಮಾತ್ರ ನೋಡೋಣ ಬಪ್ಪೈಲಿ ಮಚ್ಚ ಮೂವಿ ಹೆಂಗಿತ್ತು ಮೂವಿ ಹೆಂಗಿತ್ತು ನೈಸ್ ಅನ್ನೋಲ್ಲ ಏನು ಹೀರೋ ಅವನ ಅವನೇ ಗೈಸ್ ಬನ್ನಿ ಊರಿಗೆ ಹೋದೆ ಗೈಸ್ ಇವಾಗ ಮಾರ್ಕೆಟಿಗೆ ಬಂದಿದ್ದೀವಿ ನಿಮಗೆ ಊಟ ಕೊಟ್ಬಿಟ್ಟು ಈ ಗುಡ್ಡಪ್ಪನಿಗೆ ಹೋಯ್ತಿರತ್ತೆ ಇವಾಗ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬಿಟ್ಟು ಎಲ್ಲೋ ಹೋಗ್ಬೇಕು ಊಟ ತಗೊಳಕ್ಕೆ ಬಂದಿದ್ದೀವಿ ಇವಾಗ ಊಟ ತಗೊಂಡು ಊರಿಗೆ ಹೋಯ್ತಿದ್ದೀವಿ ಇವಾಗ ಗೈಸ್ ಇವಾಗ ಇವನಿಗೆ ಊಟ ಕೊಟ್ಟಾಯಿತು ಶ್ರೀನಿವಾಸ್ ಅವ್ರ ಗುಡ್ಡಪ್ಪ ಅವನು ಪಾಪ ಹೆಂಗೆ ಮಾಡ್ತಾರೆ ಅವರು ಗೈಸ್ ನೋಡಿ ಗೈಸ್ ಗೈಸ್ ಇವಾಗ ಬನ್ನಿ ಅವ್ರು ಶಬರ್ಗೆ ಹೋಗ್ತಾರೆ ನಾವು ಸಿವೇಸ್ಗೆ ಹೋಗವ ಪಾಪ ನೋಡ್ರಿ ಅವರು ಇದನ್ನ ಏನೋ ಕಿತ್ತು ಎಸಿತವ್ರೆ ಪಾಪ ಹೂ ಮಡಿಕೊಂಡಿರಲ್ಲ ಕಿತ್ತು ಎಸಿತವ್ರೆ ಏನಿಗೆ ಮಡಿಕೊಂಡಿದೆ ಅಂತ ಅವ್ರು ಶಬರ್ಗೆ ಹೋಗ್ತಾರೆ ಇಬ್ಬರು ನಾವು ಸಿವೇಸ್ಗೆ ಹೋಗೋ ಯಾರು ಇರ್ತಾರ ನೋಡೋ ಬನ್ನಿ ಇಲ್ಲಾಂದರೆ ಊರಿಗೆ ಹೋಗ್ಬಿಟ್ಟು ಎಲ್ಲಿಗೋ ಹೋಗ್ಬೇಕು ಬನ್ನಿ ಬೇಗ ಗೈಸ್ ಸಿವೇಸ್ಗೆ ಬಂದಾಯ್ತು ನೋಡ್ರಿ ನಮ್ಮ ಕರಿಮಲೆ ನಿಂತಾನೆ ಅಲ್ಲಿ ದಂಡಪಿಂಡಗಳು ನಿಂತವೆ ವೇಸ್ಟ್ ಕೆಲ್ಸಕ್ಕೆ ಬರೋದವರೆಲ್ಲ ಇವನೊಬ್ಬ ಕೆಲ್ಸಕ್ಕೆ ಬರೋನು ಅಲ್ವಲ್ಲ ಗೈಸ್ ಊರಿಗೆ ಹೋಗ್ಬೇಕು ಇವಾಗ ಊರಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಇವ ಮಡ್ಗನ ಇವ ಮಡಗಿಲ್ಲ ನಾ ಮಡಗಿಲ್ಲ ಮಡಗಿ ಏನಪ್ಪ ಮಡಗಿಲ್ಲ ಹುಡುಗಿರ್ನ ಅಲ್ಲ ಹುಡುಗಿ ಮಡಗಿದ್ಯಾ ಅವನೇ ಮಡಿಕೊಂಡಿರೋದು ಹಾ ಏನ ಕರೆಕ್ಟಾಗಿ ಮಾತಾಡಲ್ಲ ಬೈಲಿ ನೋಡಿ ಗೈಸ್ ನಮಗೆ ಒಂದೊಂದು ಹುಡುಗಿರಿ ಇಲ್ಲ ಇವ್ರು ನೋಡ್ರಿ ಇವ್ನು ನೋಡಲ್ಲ ಇವ್ನ ಹೆಸರು ಪುನೀತ್ ಇಲ್ಲ ನೇಮೇನ ಪುನೀತ್ಗೆ ಹಬ್ಬ ನಿಮ್ಮ ಹುಡುಗಿ ನೇಮ್ ಹೇಳ ಮಜ ಹೇಳಿ ನಾಚ್ಕಲ್ಲ ನೋಡು ಸೀಕ್ರೆಟ್ ಅಂತಾರೆ ಬೇಕಾರೆ ಇಲ್ಲ ನಿಮ್ಮ ಹುಡುಗಿ ನೇಮ್ ಹೇಳು ಹುಡುಗಿಯರೆಲ್ಲ ಇಲ್ಲ ಕಣ ಹುಡುಗಿರಿಲ್ಲ ಏನಕ್ಕೆ ಮಚ್ಚ ಸಿಂಗಲ್ ಆಗಿರೋ ಅಂತ ಗೈಸ್ ಇವಾಗ ಊರಿಗೆ ಬಂದಾಯ್ತು ನನ್ನ ಫೇವ್ರೇಟ್ ಪ್ಲೇಸ್ ಬನ್ನಿ ಹೋಗವ ಸ್ನಾನ ಮಾಡ್ಕೊ ಹೋಗ್ತಿರೋದು ಇವಾಗ ಸಂಗಮಕ್ಕೆ ಹೋಗಿದ್ದೀನಿ ಸ್ನಾನ ಮಾಡಾಯ್ತು ಸಂಗಮಕ್ಕೆ ಹೋಗಿದ್ದೀನಿ ಬನ್ನಿ ಸಂಗಮಕ್ಕೆ ಹೋಗುವ ಪಾಪ ನಾಚ್ಕೊತಾರೆ ವಿಡಿಯೋ ಬರಲ್ಲ ಇವ್ನು ನಮ್ಮ ಗುಡ್ಡಪ್ಪ ಅವರು ಹೋಯ್ತೀವಿ ಇವಾಗ ಸಂಗಮಕ ಬನ್ನಿ ಹೋಗವ ನನ್ನ ಫೇವ್ರೇಟ್ ಪ್ಲೇಸ್ ಅದು ಗೈಸ್ ನೋಡಿ ಗೈಸ್ ರೀಲ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಆಗ್ತದೆ ಈಗ ಇವ್ನು ರೀಲ್ ಮಾಡ್ಬೇಕಂತೆ ರೀಲ್ ಮಾಡಕ್ಕೆ ಬಂದಿದ್ದೀವಿ ನೋಡ್ರಿ ಇಲ್ಲೇ ಅಮಾಸಕ್ಕೊಂದ್ಸಲ ಇದಾಗ್ತಾರೆ ಊಟಕ್ಕೆ ಹೋಗ್ತಾರೆ ಇಲ್ಲಿ ಯಪ್ಪ ಇಲ್ಲ ಬೈಕ್ ತಗೋಬೋದ ಒಳಗಡೆ ಈಗ ಗೈಸ್ ಬಂದಾಯ್ತು ಇವಾಗ ನೋಡ್ರಿ ಇದೇ ಟೆಂಪಲು ನೋಡ್ರ ಅವ್ರಿಗೆ ರೀಲ್ ಮಾಡ್ಕೊಡ್ಬೇಕಂತೆ ರೀಲ್ ಮಾಡ್ಕೊಡ್ಬಿಟ್ಟು ನನ್ನ ಬೇಜಾರಾದಾಗೆಲ್ಲ ಬರೋದಿಲ್ಲ ಏನೇ ನೋಡ್ರಿ ಆ ಕಡೆ ನಮ್ಮ ಅಜ್ಜಿಯವರು ಹೊಳೆ ಐತೆ ಆ ಕಡೆ ನೋಡ್ರಿ ಸಂಗಮ ಟೆಂಪಲು ಎಷ್ಟು ವಿಶಾಲವಾಗೈತಿ ನೋಡ್ರಿ ಅಮಾವಾಸ್ಯೆಗೆ ಬಂದ್ರಂತೂ ಸಿಕ್ಕಾಬಟ್ಟೆ ಬೇಜಾರು ಯಾಕಂದರೆ ಏನು ಜನ ಸಿಕ್ಕಾಬಟ್ಟೆ ಜನ ನೋಡ್ರಿ ರೀಲ್ ಮಾಡಿದ್ದೀನಿ ಇಲ್ಲೊಂದು ಇದು ನೋಡ್ತಾ ಇದ್ರೆ ಏನೋ ಒಂಥರ ಫೀಲ್ ನನಗೆ ಅಲ್ವಲ್ಲ ಎಂಥವ್ರಿಗಾದ್ರು ಏನು ಸ್ವರ್ಗಕ್ಕೆ ಎರಡೇ ಹೆಣ್ಕಳ
ಎರಡೇ ಏನು ಹತ್ತು ಬಿಡದೆ ಸಾಯವತ್ನಲ್ಲಿ ಇಲ್ಲಿಗೆ ಬಂದು ಸತ್ತೋಗ್ಬಿಡ್ಬೇಕು ಅಂದಯ್ಯ. ನೋಡಿ ಗೈಸ್ ಒಳೆನಾ ಏನೋ ಲೋ ಆಯ್ತಿರಲ್ಲ ಮಾಡ್ಕೊಡ್ತೀನಿ. ನೋಡಿರಿ ಗಣಪತಿ ದೇವಸ್ಥಾನ ಇಲ್ಲಿ ನೋಡ್ರಿ. ಒಂದು ಹಿಟ್ಟೆ ಯಾರು ನೋಡ್ರಿ, ನಾನು ರೀಲ್ ಮಾಡಿದ್ದೀನಿ ನೋಡ್ರಿ ಅಲ್ಲಿ ನಮ್ಮ ಅಜ್ಜಿಯವ್ರ ಗದ್ದೆ ಹತ್ರ ಅಲ್ಲಿ. ಆ ತೆಗಿನ ಮರ ಕಾಣ್ತಾ ಐತಲ್ಲ ಅಲ್ಲಿ, ಆ ತೆಗಿನ ಮರ ಕಾಣ್ತಾ ಐತಲ್ಲ ಅಲ್ಲೇ ನಾ ರೀಲ್ ಮಾಡಿರೋದು ಒಂದು ಪುಟ್ಟನಂಜಂದು. ನೋಡ್ರಿ ಎಷ್ಟು ವಿಶಾಲವಾಗದೆ, ಒಂದು ನಿಶಬ್ದ. ಆ ಕಡೆ ಮಲರದುಂಡಿ ಅದೇ ನಮ್ಮ ಅಜ್ಜಿಯವರು, ಈ ಕಡೆ ತಾತಪ್ಪಾಜಿಯವರು ಟೆಂಪಲ್ಲು, ಹಾಂ ಈ ಕಡೆ ಒಂದು ರೆಸಾರ್ಟ್ ಅದ, ಈ ಕಡೆ ಇವ್ರು ನಿಂತಾರೆ ಇದೆ ಗೈಸ್. ದೇವಸ್ಥಾನದೊಳಗೆ ಕೂಡ ಈ ಒಳಗಡೆ ಹೋಯ್ತಿದ್ದೀವಿ ಇವಾಗ. ನೋಡ್ರಿ ತಾತಪ್ಪಾಜಿಯವ್ರ ಟೆಂಪಲ್ ನೋಡ್ರಿ. ನೋಡಿ ಅಮಾವಾಸ್ಯಕ್ಕೆ ಎಷ್ಟು ಅಲಂಕಾರ ಮಾಡ್ತಾರೆ ಅಂದರೆ ಹೆಂಗೆ ಕಾಣಿಸ್ತದೆ ಅಂದರೆ ನೋಡೋಕ್ಕೆ ಅಯ್ಯಪ್ಪ. ಅಮಾವಾಸ್ಯಕ್ಕೆ ಬನ್ನಿರಿ ಎಷ್ಟು ಕಾಣಿಸುತ್ತೆ ಅಂದರೆ ಅಲಂಕಾರ ಮಾಡ್ತಾರೆ, ಅದಕ್ಕೆ ಹೂವೆಲ್ಲ ಹಾಕಿ ಅಪ್ಪ ಕಣ್ಣಿಂದ ನೋಡೋಕ್ಕಾಗಲ್ಲ ಹಿಂಗೆ ಮಾಡ್ತಾರೆ. ಅದು ಇದೆ ತಾತಪ್ಪಾಜಿ ಟೆಂಪಲ್ ನೋಡಿ ಗೈಸ್. ಅದು ಅವರು ಕುತ್ಕೋತಿದ್ದು ಚೇರು, ಆಮೇಲೆ ಅವರು ಉಯ್ಯಾಲೆ ಇಡ್ತಿದ್ದು ನೋಡ್ರಿ ಇಲ್ಲಿ ನೋಡ್ರಿ, ಅವ್ರು ಕುತ್ಕೋತಿದ್ದು ಉಯ್ಯಾಲೆ ಆಡ್ತಿದ್ದ ಮೇಲೆ ಅವ್ರ ಫೋಟೋ ನೋಡ್ರಿ. ಎಷ್ಟು ಅವರು ಮಚ್ಚ ಯಾವಾಗ ಅವ್ರು ಇದ್ದಿದ್ದು ಜಸ್ಟ್ ಒಂದು 45-50 ವರ್ಷ ಆಗಿರ್ಬೋದು ಅಷ್ಟೇ ಅಂತೆ. ಅವರು ಜೀವ ಸಹಿತನೇ ಮಣ್ಣಾಗಿರೋದು ಅಲ್ಲಿ. ಅವ್ರದ್ದು 20 ವರ್ಷದಲ್ಲ ವಿಗ್ರಹನ ಅಲ್ಲಿ ಮಣ್ಣಾಗಿರೋದು ಅವರು ನೋಡ್ರಿ. ಅವರೇ ತಾತಪ್ಪಾಜಿ ನೋಡ್ರಿ, ಅವ್ರದ್ದು ಕೂತ್ಕೊಳ್ತಿದ್ದು ಚೇರು ಯಾವುದು ದೀಪ. ಹಾಂ ದೀಪ ಗೈಸ್, ಇಲ್ಲೋಡಿ ಗೈಸ್, ಈ ದೀಪನ ಎಷ್ಟು ವರ್ಷ ಪೂರ್ತಿ ಇವ್ರಿಗೆ ಇದಂತೆ ದೀಪ ಆರೋದ ಇಲ್ಲಂತ. ಇದು ನಿಜ ಅರಲ್ವಲ್ಲ? ಹಾಂ ಅರಲ್ವಾ? ಇಲ್ಲ ಕಣ ನೋಡಿ ಗೈಸ್, ಅದು ಪೂರ್ತಿ ಎಣ್ಣೆ ಬಿಟ್ಟವ್ರೆ, ದೀಪದ ಎಣ್ಣೆ. ಅದು ನೋಡ್ರಿ ಗಾಳಿ ಯಾರಬಾರ್ದು ಅಂದ್ಬಿಟ್ಟು ಸುತ್ತ ಗ್ಲಾಸ್ ಫಿಟ್ಟಿಂಗ್ ಮಾಡವ್ರೆ ನೋಡ್ರಿ. ಅವರು ಇದು ಮಾಡವ್ರೆ, ಆ ದೀಪ ಆರೋದ ಇಲ್ವಂತೆ. ಬನ್ನಿ ಗೈಸ್ ಇನ್ನೊಂದು ಏನಂದರೆ ಬನ್ನಿ, ಅವರು ಗನ್ ಮಾಡ್ಕವ್ರೆ. ಆಮೇಲೆ ಇದು ಏನೋ ಹಾಂ ಅವರ ವಸ್ತುಗಳು ಅವ್ರು ಏನೇನು ಯೂಸ್ ಮಾಡ್ತಿದ್ರು ಅವೆಲ್ಲ ಐತೆ. ಇದೇ ಹಳೆ ಮನೆ ನೋಡ್ರಿ, ಎಲ್ಲ ಇದು ಮಾಡವ್ರ ನೋಡ್ರಿ. ಇರೋ ಸಾಕು ನೋಡ್ರಿ. ಗನ್ ನೋಡ್ರಿ, ಅವರು ಯೂಸ್ ಮಾಡ್ತಿದ್ದು ಗನ್ನು ಅಲ್ಲ. ಮತ್ತೆ ಗನ್ ತಗೊಬನ್ನಿ, ಹೊಡಿತೀರಾ ಇಲ್ಲ ಅಕ್ಕಿ ಹೊಡಿತೀರಾ ನೋಡ್ರಿ. ಅವ್ರ ಹಳೆ ಫೋಟೋ ಇಲ್ಲೇ ಕುತ್ಕೊಂಡು ತೆಗ್ಸ್ಕೊಂಡಿರೋದು ಆ ಫೋಟೋನ ನೋಡ್ರಿ. ಶ್ರೀ ಸದ್ಗುರು ಮಹಾದೇವ ತಾತನವರು ನೋಡ್ರಿ ಫೋಟೋ ಪಾದಕ್ಕೆ ಅವ್ರು ಹಾಕತ್ತಿದ್ದು ಗನ್ನು ಮತ್ತು ಜೋಳಿಗೆ ಬೆತ್ತ ನೋಡ್ರಿ. ಸದ್ಗುರು ಶ್ರೀ ಮಹಾದೇವ ತಾತನವರು ಉಪಯೋಗಿಸುತ್ತಿದ್ದ ವಸ್ತುಗಳು ನೋಡ್ರಿ. ಅದು ಹಳೆ ಮನೆ, ಅವರು ಇದೇ ಮನೇಲಿ ಕುತ್ಕೊ ತೆಗ್ಸ್ಕೊಂಡಿರೋದು. ಅವರು ಇಲ್ಲೇ ವಾಸ ಮಾಡ್ತಿದ್ದು. ಅವ್ರ ಮಂಚೆ ನೋಡ್ರಿ, ಇದೇ ಮಂಚೆ ಅವ್ರು ವಾಸ ಮಾಡ್ತಿದ್ದು ನೋಡ್ರಿ. ಅವ್ರು ಹಾಕ್ತಿದ್ದು ಏನು ಮಚ್ಚ ಪವಾಡ ಅಲ್ವಾ ಅದು? ಪಾದರಕ್ಷೆ. ಹಾಂ ಪಾದರಕ್ಷೆ ಪವಾಡ ನೋಡ್ರಿ. ಪೂಜೆ ಮಾಡ್ತಿದ್ದ ದೇವ್ರು. ಹಾಂ ಇಲ್ಲಿ ಶಿವ ಪಾರ್ವತಿನ ಪೂಜೆ ಮಾಡ್ತಿದ್ರು ಅವರು, ನಂದಿನ ಪೂಜೆ ಮಾಡ್ತಿದ್ರು, ಸುಮಾರು ಪೂಜೆ ಮಾಡ್ತಿದ್ದು ದೇವ್ರುಗಳು ಇವರೆಲ್ಲ ಮಡ್ಗವ್ರೆ. ಆಮೇಲೆ ಕುಡಿಯೋಕ್ಕೆ ಏನು ಮಚ್ಚ ಅದು ಏನಾದ್ರು ಅದು ಅದೇ ಆಗಿನ ಕಾಲದಲ್ಲಿ ಅದೇನೋ ಅಂತಾರಲ್ಲ ಅದು. ಗೈಸ್ ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅದೇನು ಅಂತ. ಅಲ್ಲಿ ನೀರು ಕುಡಿಯೋಕ್ಕೆ ಮಡ್ಗವ್ರಲ್ಲ ಅದನ್ನು. ಹಾಂ ಇಷ್ಟೇ ಗೈಸ್, ಬನ್ನಿ. ಗೈಸ್ ಇದೇ ಅವರು ವಾಸ ಮಾಡ್ತಿದ್ದು ಇದೇ ಮನೆ. ಇವಾಗ ಒಂದು ಸ್ವಲ್ಪ ಕಟ್ಟವ್ರೆ. ಏನು ಮಚ್ಚ ಇಲ್ಲ ಇದೇನಿದು? ದೇವರು ಕಣ, ವೀರಭದ್ರ ಸ್ವಾಮಿ. ವೀರಭದ್ರೇಶ್ವರ ನೋಡ್ರಿ. ವೀರಭದ್ರೇಶ್ವರ ಭದ್ರಕಾಳಮ್ಮನವರ ಸಂಧಿ
ಗೈಸ್ ಇಷ್ಟೇ ಬನ್ನಿ. ಈ ಕಡೆ ಹೋದರೆ ಅಚ್ಚಾ ಈ ಕಡೆ ಹೋದರೆ ಏನೂ ಇಲ್ಲ. ಆದರೂ ಎಷ್ಟು ವಿಶಾಲವಾಗೈತೆ ನೋಡ್ರಿ. ಹಾಂ ಬಾ ಮಸಿ ಇಲ್ಲೊಂದು ಇದು ತಗೊಳ್ಬೇಕಂತ ಕ್ಲಿಪ್ ತಗೊಳ್ಳಿ. ಇಲ್ಲೊಂದು ಕ್ಲಿಪ್ ತಗೊಳ್ಳಿ ಬಾ. ಕ್ಲಿಪ್ ತಗೋಬೇಕಲ್ಲ, ಇಲ್ಲೇ ತಗೊಳ್ಳ ಗೈಸ್. ನೋಡಿ ಗೈಸ್, ನಾವು ಮಮ್ಮಿದು ನಮ್ಮ ಡ್ಯಾಡಿದು ಮದುವೆ ಆಗಿದ್ದು ಅಲ್ಲಿ. ಯಾಕಂದರೆ ಇದೇ ವರದಲ್ಲಿ ಅಂತ ಹುಟ್ಟಿರೋದು. ತಾತಪ್ಪಾಜಿ ವರದಲ್ಲಿ ನಾನು ಹುಟ್ಟಿರೋದು. ಅದಕ್ಕೆ ಏನೋ ಒಂಥರ ಮೈಂಡ್ ನನಗೆ ಇಲ್ಲಿ ಬಂದರೆ ಒಂಥರ ನೆಮ್ಮದಿ. ನೋಡ್ರಿ ಅಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತ ಐತೆ. ಅಲ್ಲಿ ಇಲ್ಲಿ ಈ ಮನೆ ಕಾಣಿಸ್ತೈತಲ್ಲ, ಇದ್ರ ಪಕ್ಕದಲ್ಲಿ ದೇವಸ್ಥಾನ ಅಂತ ಐತೆ. ಈ ಸಂಗಮದಲ್ಲೇ ಮದುವೆ ಆಗಿದ್ದು ನಮ್ಮ ಮಮ್ಮಿದು ನಮ್ಮ ಡ್ಯಾಡಿದು. ಯಾಕಂದರೆ ಇದೇ ವರದಲ್ಲಿ ನಾನು ಹುಟ್ಟಿರೋದು. ಗೈಸ್ ಇವಾಗ ರೀಲ್ ಶೂಟ್ ಮಾಡಕ್ಕೆ ಬಂದಿದ್ದೀವಿ. ನಾನೊಂದು ರೀಲ್ ಮಾಡ್ಕೋಬೇಕು. ಈಗ ಅವನಿಗೋಸ್ಕರ ಬಂದಿರೋದು ರೀಲ್ ಶೂಟ್ ಮಾಡೋಕ್ಕೆ. ಗೈಸ್ ವೀಡಿಯೋ ಎಲ್ಲ ಮಾಡಾಯಿತು. ಇಲ್ಲಿ ಗದ್ದೆಯಲ್ಲಿ ಮಾಡಿದ್ದೀನಿ ಒಂದು, ಇವನೊಂದು ಮಾಡೋಣ. ಬನ್ನಿ ಇವಾಗ ಊರಿಗೆ ಹೋಗೋದೆ. ಪಾಪ ಲೇಟ್ ಆಗ್ಬಿಟ್ಟೈತೆ ಅಂತ. ಗೈಸ್ ಊರಿಗೆ ಬಂದಾಯಿತು ಬ್ರೋ. ನಮಸ್ತೆ ಬ್ರೋ. ಹುಷಾರಿಲ್ಲ ಕಣಪ್ಪ. ಏನು ಹುಷಾರಿಲ್ಲ ಬ್ರೋ, ನಿಂಚ್ಬೇಕು ನೀನು. ಹುಷಾರಿಲ್ವಲ್ಲ? ಹುಷಾರಿಲ್ಲ. ಇಲ್ಲಿ ಸ್ಮಾರ್ಟಿ ಬೈಕ್ ಇಲ್ಲೇ ಕೇಳ್ತಾವ್ರೆ. ಸ್ಮಾರ್ಟಿ ಹೋದ್ನಪ್ಪ 2 ದಿನ ತಿರ್ಗಾ ಫಾರ್ಮು ಬರ್ತಾರೆ. ಫಾರ್ಮ್ ಬರ್ಬೇಕಾ? ರೀಲ್ ಮಾಡಲ್ಲ ಬ್ರೋ. ಒಂದು ಸ್ವಲ್ಪ ಹುಷಾರಾಗಲಿ. ಫೇಸ್ಗೆಲ್ಲ ಕ್ರೀಮ್ ಹಾಕಿ ಕ್ರೀಮ್ ರೆಡಿ ಮಾಡ್ಬೇಕು. ಅಲ್ಲ ಕಣ, ಈ ಥರ ಹೋಗೋ ಬರೋರಿಗೆಲ್ಲ ತೊಂದರೆ ಕೊಟ್ಟರೆ ನಾನು ಕುದ್ರಾಪುರದಲ್ಲಿ ಎದುರ್ಟಾಗ ಮನೆಗ ಮನೆ ನಾನೇ ಹೊತ್ತಿಗೆ ಹೋಗ್ತೀನಿಲ್ಲಪ್ಪ. ಸೊ ಬಡ ಇಲ್ಲ ಅನ್ನೋದು ಅಂದ್ಬಿಟ್ಟು ನೋಡು, ನಮ್ಮ ಮನೆ ಕಳ್ಸಕ್ಕೆ ಪ್ಲಾನ್ ಆಗ್ತಾ ಇದೆ. ನೀನು ಕುಡ್ದಿರೋ ಚಿಕ್ಕ ಗೊತ್ತಾ ಬಂದ್ಬಿಡ್ತಿದ್ದೆ ದೊಡ್ಡವರು ಎಲ್ಲ ಆಗ್ಬಿಡಪ್ಪ. ಏನ್ ಬೇಕಾದ್ರೆ ತಿಳ್ಕೋಲ್ಲ. ದಂಡಕ್ಕೆ ಬೈಲಿ ಆಯ್ತು. ದಂಡ ಕೆಲ್ಸಕ್ಕೆ ಬಂದಿರೋದಾಗ ನೀವು ಹುಡುಗಿಯ ದಂಡಕ್ಕೆ ಬರಕ ಹುಡುಗಿ ಆದ್ರೆ ಬಂದಿದೆ, ಹುಡುಗ ಆದ್ರೆ ಬರಲ್ಲ ಅಂದ್ರ ಹೋಗ್ ಕಡಿಯ. ಅಪ್ಪ ಜನ ಆದ್ರೆ ವಿಜಯನ ಸ್ಮೈಲ್ ನೋಡು. ಅಪ್ಪ ಜನ ಅಣ್ಣ ನೆಗೆ ಇಲ್ಲ, ದೇವ್ರ ಹಿಂಕೊಟ್ರದೆಲ್ಲ ನೀನೇ ಬೇಕು ಅಂತ ಸ್ಮೈಲ್ ಹಾಕಿಸ್ಕೊಂಡ್ಬಿಟ್ಟು ದೇವ್ರ ಹತ್ರ. ಅದ್ ನನಗಂತ ಗೊತ್ತಿಲ್ಲ. ಕೇಳ್ಬೇಕಾನೆ ದೇವ್ರಿಗೆ ಫೋನ್ ಮಾಡಿ, ಏನಂತೀಯ? ಸ್ಮೈಲ್ ಯಾಕೆ ಈ ತರ ಕೊಟ್ಟೆ ನನಗೆ, ಇಷ್ಟೊಂದು ಚೆನ್ನಾಗಿ ಇರೋ ಬರೋ ಸ್ಮೈಲ್ ಎಲ್ಲ ನನಗೆ ಯಾಕೆ ಅಂದ್ಬಿಟ್ಟು. ಹಂಗಂದ್ರೆ ದೇವ್ರನ್ನ ಭರವಸೆ ಕೇಳ್ತೀವಿ ಬಿಡು. ನಂಬರ್ ಇದ್ರೆ ಕೊಡ ದೇವ್ರ, ನಾವು ಒಂಚೂರು ಕೇಳಿ ಪಡ್ಕತೀವಿ ನಿನ್ ತರ ಸ್ಮೈಲ್ ಬೇಕು ಅಂತ. ನಂಬರ್ ಒಂದ್ ಸತಿ ಕೊಡಮ್ಮ. ನಾನು ಅಂಗನವಾಡಿಗೆ ಹೋಗಿ ಮನೆ ಕಳ್ತೀನಲ್ಲ, ಅವಾಗ ಕೊಡ್ತೀವಿ ಬಿಡು. ಅಂಗನವಾಡಿ ಅಂಗನವಾಡಿ ಅಂತ ಏನ್ ಹೇಳಕ್ಕಾಗಲ್ಲ. ಅಂಗನವಾಡಿ ಅಂತ ಹೇಳಿದ್ದು ಹೋಗಲ್ಲ. ಅಂಗನವಾಡಿ ಅಂಗನವಾಡಿ ಕಿಲ್ಲರ್ ಬೇಡಿ. ನಾ ಚಿಕ್ಕ ಏನ ತಲೆ ಕೆಡ್ಸಕತ್ತೀನಿ. ನೀನು ಹೇಳಕ್ಕರಿ ಬಾಳ ಅತಿ ಆಗೋಯ್ತಿಂದು. ನಿಂತರ ಹೋಗ ನೋಡು, ಜನಗಳೆಲ್ಲ ಹಿಂದಿನಿಕೆ ಹೋಯ್ತಾರಪ್ಪ. ಬಂದವರು ಬೀದಿಗೆ ಬತ್ತಿಲ್ಲ, ಎಲ್ಲ ಆಚರ್ಕೊಂಡು ಬಳಸ್ಕೊಬತ್ತವ್ರ. ಮದ್ವಾದ ಹೋಯ್ತಾರ ಬಾಳ. ನೀವಾಗಲ್ಲ ನೋಡು ಮದುವೆ ಇವತ್ತು ಹೋಯ್ತೀನಿ. ಒಳ್ಳೆ ಊಟ ಹೇಳ್ಬಿಡ್ತಿದ್ದೆ ಹೆಂಗೆ ಹೇಳ್ತಾನ. ಹೋಗೋದು ಬಿಡೋದು ನನಗೆ ಸೇರ್ತು. ನೀನ್ ಹೋಗೋದು ಬಿಡೋದು ನಿನ್ ಸ್ವಾತಂತ್ರ. ನೀನು ಬಾ, ಯಾರು ಬೇಡಂದ್ರು ಕರ್ದೇ ಇರಲ್ಲ, ಯಾರು ಗೊತ್ತ ಬರ್ತಾರ. ನನ್ನ ಮಗನ ಮದುವೆ ಮಾಡ್ತಾರೆ ನೀನ್ ಕರೆಯಕ ಮುಚ್ಚುವಲ್ಲ. ನಮ್ ಗುಡಿರಾವ್ತಾವ ಒಂದು ಬಿಡಿಸ್ತಾನೆ. ಆಮೇಲೆ ಇಟ್ಕೋಬೇಡಿ. ಒಂದೇ ಡಿಚ್ಚಿ ಪಂಚ ಏನ್ ಮಾಡ್ದೆ ಮಾಡುವಾಗ. ಅಣ್ಣ ಬೈಲೆ ನಾನೇ ನಿಲ್ಸೋಡಿಸಿದ್ದು, ಇಬ್ರು ಸಪೋರ್ಟ್ ಆಗ್ಬಿಡ್ತಿದ್ದು. ಇಲ್ಲಿ ಡ್ಯಾನ್ಸ್ ಮಾಡವ ಗೆರೆ 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 ನಗರಿ ಬೀಡಿ ನಮ್ತಾವ ಕೂಲಿ ಪವರ್ ಹೌಸ್. ಅಣ್ಣ 2 ಕಂಪ್ಲೇಂಟ್ ಕೊಡಕಣ. ಒಂದು ಚಪ್ಲಿ ಕಣ, ಒಂದು ಚಪ್ಲಿ ಕದ್ದಾನ ಅಂತ ಕಂಪ್ಲೇಂಟ್, ಇನ್ನೊಂದು 8 ಹೊಡೆದಾನ ಅಂತ ಕಂಪ್ಲೇಂಟ್ ಕೊಡು. ಅಣ್ಣ ಸುಮ್ಮನೆ ನಾನು ಕೊಟ್ಬೋಣ. ಹಳೆ ರಜನಿಕಾಂತ್ ಬೊಂಬಳೆ. ಕೂಲಿ ಪವರ್ ಹೌಸ್.
ಅಣ್ಣ ಸ್ಟೈಲಿ ಓಹೋ ಅದೇ ತರ ಕರಪ್ಪ ರಜನಿಕಾಂತ್ ಬಿದ್ದೈತನ ಬೋಣ ಈ ವಿಡಿಯೋ ನೋಡಿದ್ರ ಅಣ್ಣ ಸ್ಟೈಲಿ ಸಲಸ್ತಿರೋದು ಓಯ್ ಓಯ್ ಅಬ್ಬಾ ಓಯ್ ಓಯ್ ಛೇ ಅಣ್ಣ ಕೂಲಿ ಪವರ್ ಔಷಧ ಹೋಯ್ತಲ್ಲ ಅಣ್ಣ ಕೂಲಿ ಪವರ್ ರಜನಿಕಾಂತ್ ಬೋಣ ನೀನ್ ಬ್ಯಾನ್ ಮಾಡಕ್ ಕೊಡ್ತಾರೆ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಾಕ್ತಾ ನೀನು ಛೇ ಹೋಯ್ತು ಕಡ್ಡಿನೇ ಹೊಡೋದಲ್ಲ ಪಾಪ ಕಿರ್ ಅಪ್ಪ ಜನಗೆ ಈಗ ಕಡ್ಡಿ ತೀರ್ಸಾಕ್ಬಿಟ್ಟ ಅಂತ ಲಾಸ್ಟ್ ಕಡ್ಡಿ ಇರೋದು ಐ ಬಿಡ ಅವ್ರು ಮನ್ಸ ಈ ಥರ ಚಿಕ್ಕ ಮಕ್ಳು ಹೊಡ್ಯಾಕ್ ಬತ್ತಿದ್ರಲ್ಲಿ ನಿಂಗೆ ಏನು ಅನ್ಸಲ್ವಾ ಕಂಪ್ಲೇಂಟೇ ಕೊಡೋದು ನಿನ್ ಮೇಲೆ ಕಂಪ್ಲೇಂಟೇ ಕೊಡೋದು ಪಕ್ಕ ಹೋಗ್ಸ ಕೇಸ್ ಹಾಕ್ತೀನಿ ನಿನ್ನೆಲ್ಲ ಕೋರ್ಟ್ ಮೇಲೆ ವಾದ ಮಾಡ್ಬೇಕು ನೀನು ಜಡ್ಜ್ ಕಟ್ಬಿಟ್ಟು ಮೇಲೆ ವಿಜಯ್ ಇಲ್ಲ ಅದೊಂದು ಬಿಡಿ ಅದೊಂದು ಹಸ್ಕೊಬಿಡೋಣ ಓಲಿ ಪಾಪ ಬಿಡ ಬಲ ವಿಜಯ್ ಕುತ್ಕೊಳ್ಳ ಐತೆಗೆ ಇಲ್ಲೇ ಹಸ್ಕೊಂಡು ಆಯ್ತು ಬರಲ್ಲ ಕಡ್ಡಿ ಹಾಂ ಸರಿ ಬಾ ಇಲ್ಲೇ ಕುತ್ವಾಸ ಆಯ್ತು ಅಯ್ಯೋ ಏನಕ್ಕೆ ಇಲ್ಲ ಅಣ್ಣ ಬಿಡಿ ಸೇಬೇಕು ನೀ ಎಲ್ಲ ನೀನು ಮುದವೇ ವಾ ದೊಡ್ಡ ತಕಂದ ಅಂದ್ರೆ ಮುಗೀತು ಸಾರಿ ತಪ್ಪಾಯ್ತು ಲೋ ಅದು ಸಣ್ಣ ದೊಣ್ಣದ ಐ ವಾ ವಾ ಬತ್ತಾಲೆ ಅಪ್ಪ ಜನ ಬಾಯ್ಲೆ ದಪ್ಪ ದೊಣ್ಣ ಸಿಗಲ್ಲ ಸಣ್ಣ ದೊಣ್ಣನೇ ಸಿಗೋದಲ್ಲಿ ತಗೊಂಡ್ರೆ ಒಳ್ಳೆ ಬಾ ಇರ್ಲ ಏನ್ ಮಾಡೋದ್ರಲ್ಲಿ ಬಣ ನಾನಣ್ಣ ಏಯ್ ವಾ 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 ಓಯ್ ವಾ ಅಣ್ಣ ಅಣ್ಣ ನೀನೇ ಮುನ್ಸ್ತಾ ಓಯ್ ಅಪ್ಪ ಅಣ್ಣ ಈ ಬೇಡ ಓವರಾಗಿ ಹೋಯ್ತಣ್ಣ ಅಪ್ಪ ಜನ ದಿಸ್ ಇಸ್ ಟೂ ಮಚ್ ಹೋಯ್ತು ಸೊ ಅಯ್ಯೋ ₹3 ಸಲ್ಟವು ಯಾರ ಇವು ಗೈಸ್ ₹10 3 ಸಲ್ಟು ₹10 ನಾಲ್ಕು ಸಲ್ಟ್ ಇರ್ಲಿ ₹10 ಬೈ ಗೈಸ್ ಈ ಒಂದು ಹಬ್ಬಪುರ ಸಂತಲ್ಲಿ ಬಜಾರಲ್ಲಿ ತಗೊಂಡಿರೋದು ಇವರಪ್ಪ ಕುಳ್ಳು ಬೊಟ್ಟ ಕೋಳಿ ಮಾಡ್ತೀನಿ ಅಣ್ಣ ರೀಲ್ಸ್ ಮಾಡೇನಿ ಅದೇನ್ ಬಳ್ಕುತ್ತಾಗಿಲ್ಲ ಏನ ಬಳ್ಕೋದು ಅಣ್ಣ ಪಂಚಾಮೃತ ಒಟ್ಟ ನಿಮ್ದೇ ಇದು ನಾನ್ ಬೇಜಾರಾಯ್ತು ಬಂದಿ ಗೈಸ್ ಇವ್ರೇ ನೋಡ್ರಿ ಅವತ್ತು ಎದುರಿಸ್ತಾರ ಅಂತಿದ್ನಲ್ಲ ಇವರೇ ನಾವು ಚೈಲ್ಡ್ಹುಡ್ ಆಗಿದ್ದಾಗ ಇವ್ರೇ ಎದುರಿಸ್ತಿದ್ದು ಗೊತ್ತಿದೆ ನಿಂತ್ಕೊಂಡು ನಿಜ ತಾನೇ ಅಣ್ಣ ಯಾವಾಗ ನೀನು ಕಮ್ಮನವ್ರಿಲ್ಲ ಪ್ರಶ್ಟು ಅಲ್ಲ ಎದುರಿಸ್ತಾರೆ ಈಗಿನ ಮಕ್ಳು ಏನೋಡ ಇವ್ರಿಗೂ ಎದುರಿಸ್ಬಿಟ್ಟೆ ಏನು ನಿನ್ಗೆ ಎದುರಿಸ್ತಾರ ಬಿಡಿ ಇವಾಗ ನಿಜಾಪ ಅದು ಬಸವೇಶ್ವರ ದೇವಸ್ಥಾನದಲ್ಲಿ ದಿನ ಪೂಜೆ ಮಾಡ್ತಾರೆ ದೀಪಾವಳಿ ಸ್ಟಾರ್ಟ್ ಆದ್ಮೇಲೆ ಎಲ್ಲಿ ತನಕ ಕಾರ್ತಿಕ 1 ತಿಂಗಳ ತನಕ ದಿನ ಪೂಜೆ ಮಾಡ್ತಾರೆ ನೋಡ್ರಿ ಅಲ್ಲಿ ಇದು ಮಾಡೋರೆ ಐತವಲ್ಲ ಅದೇ ಬಸವೇಶ್ವರ ದೇವಸ್ಥಾನ ನಮ್ಮೂರ್ದು ಟೆಂಪಲ್ ಹೇಳ ಇನ್ನೊಂದ್ಸಲ ಟೆಂಪಲ್ ಬಸವೇಶ್ವರನ್ ಟೆಂಪಲ್ ಪುಷ್ಪ 2 ಹಿಡಿದ್ಬಿಟ್ಟ ಬೈಲಿ ಇಲ್ಲ ಏನಿಗೆ ಬಂದಿದೆ ಇಲ್ಲಿಗ ಒಬ್ನೇ ಏನಿಗೆ ಹೋಯ್ದ ಇಲ್ಲಿಗ ನೀರ್ ಎತ್ತದಿ ಒಬ್ನೇ ಲೈಟ್ ಕರೆಂಟ್ ಕೊಡ್ತಾರಲ್ಲ ಕಡಿಗೆ ನೀರು ತಿರ್ಸಕೋಗಿ ಏನ್ ನೀನಕ್ಕೆ ನೀರು ಏನಿಗೆ ಸರಿ ಫೋನ್ ನೋಡ್ಕೊ ಮಾತಾಡು ಫೋನ್ ಹಿಡ್ದಿರೋದೇನಿಕ ನಿಂಗ ಹಾಯ್ ಹೇಳು
ಹಾಯ್ ಹೇಳು ಹಾಯ್ ಗಾಯ್ಸ್. ಹಾಯ್ ಹೇಳು ಆಟೋಮೆಟಿಕ್ ಆನ್ ಮಾಡ್ಬಿಟ್ಟು ಬಂದ್ಯಾ? ನಮ್ದು ಎನಿ ಟೈಮ್ ಏನಾಗಿರ್ತದೆ ಇಲ್ಲಿಗೆ ಬಂದದ ನೀರು? ಇಲ್ಲಿಗೂ ಬತ್ತೆ, ಇಲ್ಲಿಗೆ ತಿರುಗಿಸಿದ್ರೆ ಜನರೇಟರ್ ಓಡ್ತಿರ್ತದಲ್ಲ ಯಾವಾಗ್ಲೂ. ಜನರೇಟ್ರು ಬಾ ಹೋಗ ಕುತ್ಕೋ ಬಾ. ಇನ್ನೇನ್ ಬಿಟ್ಟಿ ಪ್ರಸಾದ ಕೊಡ್ತಾರ ತಿನ್ಕೋ ಹೋಗೆ. ನಂಬಿದಿದೆ ನನ್ನಂತರ ಇದಾಕ್ಲಪ್ಪ ಹೆಂಗ್ ಬಿಟ್ಟಿದೆ ಅಂತಂದ್ರ 3 ತಿಂಗಳಿಗೆ ನನ್ನ ಹೆಂಡತಿ ಬಿಮ್ಮನ್ ಚಾಯ್ ಬಿಟ್ಟಿದ್ದಾಳೆ. 9 ತಿಂಗಳಿಗೆ ಡೆಲಿವರಿ ಮಾಡ್ಬಿಡ್ತೀನಿ ಅಂತಲ್ಲಪ್ಪ. ಬರೀ ಇಂಥದೆಯ ನಾನು ಯಾವಾಗ ಹಿಂಗೆ ಹೇಳಕ್ ಗೊತ್ತಿಲ್ಲ ನಿನಗ. ಕರೆಕ್ಟಾಗಿ ನಾ ತಮಾಷೆಗೇನೋ ನಿನಗ 3 ತಿಂಗಳು ಪ್ರೆಗ್ನೆಂಟ್ ಆಗೈತೆ ಅಂತ ನಮ್ಮ ಅವನ್ ಮಗನ್ 6 ತಿಂಗಳಿಗೆ ಇದು ಡೆಲಿವರಿ ಮಾಡ್ತಾರೆ. ಕ್ಯಾಕರ್ ಪ್ಲೀಸ್ ವೆಲ್ಕಮ್ ಬ್ಯಾಕ್. ಇವಾಗ ಎಲ್ಲಿದ್ದೀನಿ ಅಂದ್ರೆ ಮನೇಲಿ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ. ಟಿಲ್ ಅಂಡ್ ಟೇಕ್ ಕೇರ್. ಬಾಯ್. ಮುಂದಿನ ವಿಡಿಯೋ ಸಿಗ್ತೀನಿ.